ಸರ್ಕಾರದ ವಕ್ಫ್ ತಿದ್ದುಪಡಿ ಮಸೂದೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಕ್ಫ್ ಬೋರ್ಡ್ಗೆ ಮುಸ್ಲಿಮೇತರ ನೇಮಕಕ್ಕೆ ಮಧ್ಯಂತರ ತಡೆಯನ್ನ ನೀಡಿದೆ ಸುಪ್ರೀಂ ಕೋರ್ಟ್. 7 ದಿನದಲ್ಲಿ ಉತ್ತರಿಸಬೇಕು ಅಂತ ಹೇಳಿ ಕೇಂದ್ರಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಮಾಡಿದೆ. ಯಾವ ರಾಜ್ಯಗಳಲ್ಲೂ ವಕ್ಫ್ ಹೊಸ ಬೋರ್ಡ್ ಮಾಡಬೇಡಿ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. 7 ದಿನದಲ್ಲಿ ಉತ್ತರಿಸೋದಕ್ಕೆ ಕೇಂದ್ರಕ್ಕೆ ಸುಪ್ರೀಂ ಕೋರ್ಟ್ ಈಗ ಆದೇಶವನ್ನ ಮಾಡಿದೆ. ಯಾವ ರಾಜ್ಯಗಳಲ್ಲೂ ವಕ್ಫ್ ಹೊಸ ಬೋರ್ಡ್ ಮಾಡಬೇಡಿ ಅಂತ ಹೇಳಿದೆ. ಉತ್ತರ ಕೊಡೋವರೆಗೂ ವಕ್ಫ್ ಆಸ್ತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. 1 ವಾರದಲ್ಲಿ ಉತ್ತರ ಕೊಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ವಕ್ಫ್ ವಿಚಾರದಲ್ಲಿ 5 ಅರ್ಜಿಗಳೇ ಪ್ರಮುಖವಾಗಿದೆ. ಮೇ 5ಕ್ಕೆ ಮುಂದಿನ ವಿಚಾರಣೆಯನ್ನ ನಡೆಸುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದ್ದು, ಸಮಗ್ರವಾಗಿ ವಿಚಾರಣೆಯನ್ನ ಮಾಡೋಣ ಅನ್ನುವಂತಹ ಒಂದು ವಿಚಾರವನ್ನ ಸುಪ್ರೀಂ ಕೋರ್ಟ್ ಹೇಳಿದೆ. ಅಲ್ಲಿವರೆಗೂ ಯಥಾಸ್ಥಿತಿಯನ್ನ ಕಾಪಾಡಿ ಅಂತ ಸುಪ್ರೀಂ ಇದೀಗ ಆದೇಶವನ್ನ ಮಾಡಿದೆ. ಇತ್ತೀಚೆಗಷ್ಟೇ ವಕ್ಫ್ ಕಾಯ್ದೆ ಜಾರಿಗೆ ಬಂದಿತ್ತು. ಆದರೆ ಮುಂದಿನ ವಿಚಾರಣೆಯವರೆಗೆ ವಕ್ಫ್ ನೇಮಕಾತಿ ಮಾಡುವಂತಿಲ್ಲ ಹಾಗೂ ಯಥಾಸ್ಥಿತಿ ಕಾಪಾಡಿಕೊಳ್ಳಬೇಕು ಅಂತ ಗುರುವಾರ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದೆ. ಇದೀಗ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಹೋರಾಟಗಳು ನಡೆದಿದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಇಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಈಗ ಮಹತ್ವದ ಆದೇಶವನ್ನ ಹೊರಡಿಸಿದೆ. ಮೇ 5ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಸುಪ್ರೀಂ ಕೋರ್ಟ್. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಈಗಾಗಲೇ ವಕ್ಫ್ಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಇದೀಗ ಮಹತ್ವದ ಆದೇಶವನ್ನ ಮಾಡಿದೆ. ಜೊತೆಗೆ ಈಗಾಗಲೇ ತಡೆಯನ್ನ ಕೂಡ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಯಾವೆಲ್ಲ ಅಂಶಗಳನ್ನ ಗಮನಿಸಿದೆ, ಜೊತೆಗೆ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದೆ ಈ ಸಂದರ್ಭದಲ್ಲಿ? ಇವತ್ತಿನ ವಾದ ಮತ್ತು ಪ್ರತಿವಾದವನ್ನ ನಿನ್ನೆ ಇವತ್ತು ಏನ್ ನಡೀತಾ ಇತ್ತು ನಡೀತಾ ಅದನ್ನ ನಾವು ಗಮನಿಸಿದಾಗ ಇಲ್ಲಿ ಪ್ರಮುಖವಾಗಿ 2-3 ವಿಚಾರಗಳು ಸ್ಪಷ್ಟವಾಗ್ತಾ ಹೋಗ್ತವೆ. ಮೊದಲನೇದಾಗಿ ಸುಪ್ರೀಂ ಕೋರ್ಟ್ ನಿನ್ನೆ ಒಂದು ಪ್ರಶ್ನೆಯನ್ನ ಕೇಳಿತ್ತು. ಈ ಹಿಂದೂ ದೇವಸ್ಥಾನಗಳ ಬೋರ್ಡ್ ನಲ್ಲಿ ನೀವು ಮುಸ್ಲಿಮರನ್ನ ಸೇರಿಸ್ತೀರಾ ಅಂತ ಹೇಳಿ ನಿನ್ನೆ ಒಂದು ಅಬ್ಸರ್ವೇಷನ್ ಅನ್ನ ಸುಪ್ರೀಂ ಕೋರ್ಟ್ ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳು ಈಗ ಆಲ್ರೆಡಿ ಪ್ರಸ್ತಾಪ ಆಗಿದ್ದಾವೆ. ನಾವು ಟಿಡಿಟಿ ನೋಡ್ಬೋದು, ಅಥವಾ ಸಾಕಷ್ಟು ದೇವಸ್ಥಾನ ಮಂಡಳಿಗಳಲ್ಲಿ ಈಗ ಆಲ್ರೆಡಿ ಮುಸ್ಲಿಮ್ಸ್ ಮತ್ತೆ ಕ್ರಿಶ್ಚಿಯನ್ಸ್ ಅದರ ಸದಸ್ಯರಾಗಿದ್ದಂತ ಉದಾಹರಣೆಗಳೇನೋ ಇದಾವೆ. ಆದ್ರೆ ಇಲ್ಲಿ ಸಾಕಷ್ಟು ಆತಂಕ ವ್ಯಕ್ತವಾಗ್ತಾ ಇತ್ತು. ಸಾಕಷ್ಟು ಮುಸ್ಲಿಂ ಸಂಘಟನೆಗಳಲ್ಲಿ ವಿಪಕ್ಷ ನಾಯಕರು, ವಿಪಕ್ಷಗಳು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿರೋ ಕಾರಣದಿಂದಾಗಿ ಅದನ್ನ ತ್ವರಿತವಾಗಿ ವಿಚಾರಣೆಗೆ ತೆಗೆದುಕೊಂಡಿತ್ತು ಸುಪ್ರೀಂ ಕೋರ್ಟ್. ಇವತ್ತು ಕೂಡ ಹೆಚ್ಚಿನ ಮಟ್ಟದ ಒಂದು ಆದೇಶ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ವಾಲಂಟರಿ ಆಗಿ ಸೆಂಟ್ರಲ್ ಗೌರ್ಮೆಂಟೇ ಕೆಲವು ನಿರ್ಧಾರಗಳನ್ನ ತೆಗೆದುಕೊಂಡಿರುವಂತದ್ದು. 5ನೇ ತಾರೀಕಿಗೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಆದ್ರೂ ಈ ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ನಾವು ನೋಟಿಫೈ ಅಥವಾ ಡಿನೋಟಿಫೈ ಮಾಡೋದಿಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂಥ ವಕ್ಫ್ ಬೈ ಯೂಸರ್ ಅಂತಕ್ಕಂಥ ಕಾನ್ಸೆಪ್ಟ್ ಏನಿದೆ, ಅಂದ್ರೆ ಬಳಕೆ ಮಾಡೋದ್ರಿಂದಲೇ ಅದು ವಕ್ಫ್ ಪ್ರಾಪರ್ಟಿ ಆಗಬಹುದು ಅನ್ನತಕ್ಕಂಥ ಏನು ಒಂದು ಕ್ಲಾಸ್ ಇತ್ತು. ನಾವು ಇದನ್ನ 2013 ಅಮೆಂಡ್ಮೆಂಟ್ ಅಲ್ಲೂ ಕೂಡ UPA ಸರ್ಕಾರ ಸಂದರ್ಭದಲ್ಲಿ ತರಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಧಾರವನ್ನ ನಾವು ತೆಗೆದುಕೊಳ್ಳೋದಿಲ್ಲ. ಹೊಸ ಆಸ್ತಿಯನ್ನ ನಾವು ಸೇರಿಸೋದು ಇಲ್ಲ, ಅಥವಾ ಆಸ್ತಿ ಇರೋದನ್ನ ನಾವು ತೆಗೆಯುವಂಥದ್ದು, ಡಿನೋಟಿಫೈ ಮಾಡುವಂಥದ್ದು, ಅಥವಾ ಯಾವ್ದಾದ್ರು ಇಮಾರತುಗಳೇನಿರ್ತವೆ, ಬಿಲ್ಡಿಂಗ್ಗಳೇನಿರ್ತವೆ ಅದನ್ನ ಕೆಡವುವಂಥದ್ದು, ಡೆಮಾಲಿಷ್ ಮಾಡುವಂಥದ್ದು, ಈ ಯಾವುದನ್ನು ನಾವು ಮಾಡೋದಿಲ್ಲ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟೇ ವಾಲಂಟರಿ ಆಗಿ ಸುಪ್ರೀಂ ಕೋರ್ಟ್ಗೆ ಹೇಳಿರುವಂಥದ್ದು. 2ನೇ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಈ ವಕ್ಫ್ ಈಗ ಹಿಂದೂ ಅಂದ್ರೆ ಮುಸ್ಲಿಮೇತರನ್ನು ನೇಮಕ ಮಾಡುವಂತ ವಿಚಾರ ಏನಿತ್ತು, ಅದಕ್ಕೂ ಸಂಬಂಧಪಟ್ಟ ಹಾಗೆ ಕೂಡ ನಾವು ಇಲ್ಲೂ ಯಾವುದೇ ಹಿಂದೂಗಳನ್ನಾಗ್ಲಿ ಯಾರನ್ನು ಮುಸ್ಲಿಮೇತರನ್ನ ಒಂದು ಅಪಾಯಿಂಟ್ ಮಾಡೋದಿಲ್ಲ ಈ ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ಅಂತೇಳಿ ಕೂಡ ಈಗ ಒಂದು ಆಶ್ವಾಸನೆಯನ್ನ ಕೇಂದ್ರ ಸರ್ಕಾರ ಕೊಟ್ಟಿರುವಂತದ್ದು. ಇಲ್ಲಿ ಸುಪ್ರೀಂ ಕೋರ್ಟ್ ಯಾವುದೇ ಆದೇಶ ಮಾಡೋದಕ್ಕಿಂತ ಹೆಚ್ಚಾಗಿ ಮುಂದಿನ ವಿಚಾರಣೆಯನ್ನ ಮತ್ತೆ ಈ ವಿಚಾರಣೆ ಮುಂದುವರಿತಾ ಇರುತ್ತೆ. 5ನೇ ತಾರೀಕಿಗೆ ಮತ್ತೆ ಸೇರ್ಲಾಗುತ್ತೆ. 5ನೇ ತಾರೀಕಿಗೂ ಕೂಡ 2 ವಾದ ಪ್ರತಿವಾದವನ್ನ ಸುಪ್ರೀಂ ಕೋರ್ಟ್ ಆಲಿಸುತ್ತೆ. ಆ ಸಂದರ್ಭದಲ್ಲೂ ಕೂಡ ಅಂದ್ರೆ ಈಗ ಕೇಂದ್ರ ಸರ್ಕಾರ ಹೇಳಿರುವಂತ ವಿಚಾರ ಇದು ಸಂಪೂರ್ಣವಾಗಿ ವಿಚಾರಣೆ ಮುಗಿದು ಆದೇಶ ಬರುವವರೆಗೂ ಕೂಡ ಅನ್ವಯ ಆಗುತ್ತಾ, ಅಥವಾ 5ನೇ ತಾರೀಕಿನವರೆಗೂ ಮಾತ್ರ ಅನ್ವಯ ಆಗುತ್ತಾ ಅನ್ನೋದನ್ನ ಕೂಡ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. 5ನೇ ತಾರೀಕಿನವರೆಗೂ ಅನ್ವಯ ಆಗುತ್ತೆ ಅನ್ನೋದಾದ್ರೆ ಒಂದು ಸ್ಟೇಟಸ್ ಕೋ ಫಾರ್ ಎ ವೀಕ್ ಅಂತ ಕನ್ಸಿಡರ್ ಮಾಡಬಹುದು. ಏನಾದ್ರೂ ಮುಂದಿನ ಹಂತದಲ್ಲೂ ಕೂಡ ನಾವು ಅದನ್ನ ನಿರ್ಧಾರವನ್ನ ಬದ್ಧರಾಗಿರ್ತೀವಿ ಅಂತ ಕೇಂದ್ರ ಸರ್ಕಾರ ತೆಗೆದುಕೊಂಡ ನಿರ್ಧಾರವನ್ನು ತೆಗೆದುಕೊಂಡಿದ್ದೆ ಆದ್ರೆ ಬೇರೆ ಬೇರೆ ವಿಚಾರದಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳು ಮೂಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಕೇಂದ್ರ ಸರ್ಕಾರಕ್ಕೆ ಅತಿ ದೊಡ್ಡದಾದಂತ ಹಿನ್ನಡೆ ಆದ ಹಾಗೆ ಇದಾಗುತ್ತೆ. ಹೀಗಾಗಿ ಮೇ 5ನೇ ತಾರೀಕಿನವರೆಗೂ ನಾವು ಕಾದು ನೋಡ್ಬೇಕಾಗತ್ತೆ. ಆ 5ನೇ ತಾರೀಕಿನ ಒಳಗಡೆ ಅಂತೂ ಯಾವುದೇ ರೀತಿಯಾದಂತ ಬದಲಾವಣೆಗಳು ಈ ವಕ್ಫ್ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಆಗೋದಿಲ್ಲ. ಮತ್ತೆ ಹೊಸ ಆಸ್ತಿಯನ್ನ ನೋಂದಾಯಿಸಿಕೊಳ್ಳೋದು ಅಥವಾ ಇರೋ ಆಸ್ತಿಯನ್ನ ತೆಗೆಯುವಂಥದ್ದು ಆ ವಿಚಾರವನ್ನ ಕೂಡ ಕೇಂದ್ರ ಸರ್ಕಾರ ಮಾಡೋದಿಲ್ಲ. ಹೀಗಾಗಿ ಸದ್ಯಕ್ಕೆ ಇದನ್ನ ಸ್ಟೇಟಸ್ ಕೋ ಮೇಂಟೆನೆನ್ಸ್ ಆಗ್ತಾ ಇದೆ ಅಂತ ಹೇಳಿ ತಿಳ್ಕೊಳ್ಬಹುದು ನವಿತಾ. ಓಕೆ ರಾಘವೇಂದ್ರ ಕೂಡ ಈಗ
ಒಂದು ದೊಡ್ಡ ಮಟ್ಟದ ಹೋರಾಟಗಳು ಅಥವಾ ಅರ್ಜಿಗಳು ಕೂಡ ಇದ್ದಿದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇಂತಹ ಸಂದರ್ಭದಲ್ಲಿ ಈಗ ಕೇಂದ್ರ ಸರ್ಕಾರ ಕೂಡ ಒಂದಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಿದೆ ಸುಪ್ರೀಂ ಕೋರ್ಟ್ನಲ್ಲಿ, ಏನೇನಾಯ್ತು, ಯಾವ ರೀತಿಯಾಗಿ ಇದೆ ಈ ಒಂದು ಕಾಯ್ದೆಯ ವಿಚಾರದಲ್ಲಿ ಅಂತ ಹೇಳಿ. ಇಂತಹ ಸಂದರ್ಭದಲ್ಲಿ ಈ ಒಂದು ರೀತಿಯಲ್ಲಿ ನಾವು ಇದನ್ನ ಒಂದು ಹೊಸ ರೀತಿಯಾದಂತಹ ದೂರು ಅಥವಾ ಹೊಸ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಬರುವಂತಹ ಅರ್ಜಿ ಅಂತ ನಾವು ಇದನ್ನ ಪರಿಗಣಿಸೋದಾದ್ರೆ, ಈ ಹಿಂದೆ ಇಂತಹ ಪ್ರಕರಣಗಳಲ್ಲಿ ಏನು ಆಗಿತ್ತು ಅಥವಾ ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟ್ ಇದನ್ನ ಗಣನೆಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಅಂತ. ಸುಪ್ರೀಂ ಕೋರ್ಟ್ಗೂ ಕೂಡ ಕೆಲವೊಂದಿಷ್ಟು ಚೌಕಟ್ಟಿದೆ. ಆ ಚೌಕಟ್ಟಿನ ಆಚೆ ಹೋಗಿ ಸುಪ್ರೀಂ ಕೋರ್ಟ್ ಕೂಡ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುದಿಲ್ಲ. ನಾವು ಇದನ್ನ ಆರ್ಟಿಕಲ್ 370 ವಿಚಾರದಲ್ಲೂ ಕೂಡ ಗಮನಿಸ್ತಾ ಇದ್ವಿ. ಆದ್ರೆ ಈಗ ಒಂದು ಕೇಂದ್ರ ಸರ್ಕಾರ ಅಥವಾ ಒಂದು ಸಂಸತ್ತಿನಲ್ಲಿ ಜನರಿಂದ ಪ್ರತಿನಿಧಿಯಾಗಿ ಆಯ್ಕೆ ಆದಂತವ್ರು ತೆಗೆದುಕೊಳ್ಳುವಂತ ಮತ್ತು ಮಾಡುವಂತ ಕಾನೂನನ್ನ ಸರಾಸಾಗಟವಾಗಿ ಸುಪ್ರೀಂ ಕೋರ್ಟ್ ಕೂಡ ಸ್ಟೇ ಕೊಡುವಂಥದ್ದು ಅಥವಾ ಅದನ್ನ ರದ್ದು ಮಾಡುವಂಥದ್ದು ಪ್ರಕ್ರಿಯೆಗಳು ಅತ್ಯಂತ ವಿರಳವಾಗಿರ್ತಕ್ಕಂಥದ್ದು. ಮತ್ತೆ ಆ ರೀತಿಯಾದಂತ ಸುಪ್ರೀಂ ಕೋರ್ಟ್ ಹೋಗುವಂತ ಸಾಧ್ಯತೆಗಳು ಕಡಿಮೆ. ಆದ್ರೆ ಇಲ್ಲಿ ಎರಡೂ ಪಕ್ಷಗಳೇನಿದಾವೆ, ವಕ್ಫನ್ನು ಬೆಂಬಲಿಸುವಂತವರು ಮತ್ತೆ ವಿರೋಧಿಸುವಂತವರು, ಅವರ ಒಂದು ಆತಂಕ ಏನಿದೆ, ಅವರ ಸಮಸ್ಯೆಗಳೇನು, ಅದನ್ನ ಕೂಲಂಕುಷವಾಗಿ ಪರಿಗಣಿಸಲೇಬೇಕಾಗತ್ತೆ, ಅದನ್ನ ಪರಿಶೀಲನೆಯನ್ನ ನಡೆಸಲೇಬೇಕಾಗತ್ತೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಸುಪ್ರೀಂ ಕೋರ್ಟ್, ಅದನ್ನ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗತ್ತೆ ನವಿತಾ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ. ತಡರಾತ್ರಿ ನೀರು ಕೇಳ್ಕೊಂಡು ತಲೆ ತಿರುಗಿ ಬಿದ್ದಿದ್ದಾಳೆ ಯುವತಿ. ಅರೆ ಪ್ರಜ್ಞಾವಸ್ಥೆಯ ಸ್ಥಿತಿಯಲ್ಲಿ ಹೊರ ರಾಜ್ಯದ ಯುವತಿ ಪತ್ತೆಯಾಗಿದ್ದಾಳೆ. ಯುವತಿಯ ಮೇಲೆ ಹಲ್ಲೆಯನ್ನು ನಡೆಸಿ ಅತ್ಯಾಚಾರ ನಡೆಸಿರುವ ಶಂಕೆ ವ್ಯಕ್ತವಾಗಿದೆ. ಮಧ್ಯರಾತ್ರಿ ಕಲ್ಲಾಪು ಬಳಿಯ ಮನೆಯ ಬಾಗಿಲು ಬಡಿದಿದ್ದಾಳೆ ಯುವತಿ. ಬಾಗಿಲು ತೆಗೆದು ಏನಾಯ್ತಮ್ಮ ಅಂತಿದ್ದಂತೆ ತಲೆ ಸುತ್ತಿ ಬಿದ್ದಿದ್ದಾಳೆ ಯುವತಿ. ಬಳಿಕ 112ಗೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ಕಲ್ಲಾಪು ಬಳಿಯ ಒಂದು ಮನೆಯ ಬಾಗಿಲನ್ನ ಆ ಯುವತಿ ಬಡಿದಿದ್ದಾಳೆ. ಬಾಗಿಲು ತೆಳೀತಾ ಇದ್ದಂತೆ ಏನಾಯ್ತು ಅಂತ ಕೇಳ್ತಾ ಇದ್ದಾಗೆ ತಲೆ ಸುತ್ತಿ ಬಿದ್ದಿದ್ದಾಳೆ ಯುವತಿ. ಇಮಿಡಿಯೇಟ್ ಆಗಿ ಆಗ 112ಗೆ ಕರೆ ಮಾಡ್ತಾರೆ, ಪೊಲೀಸರಿಗೆ ಮಾಹಿತಿಯನ್ನು ರವಾನೆ ಮಾಡ್ತಾರೆ. ನಿನ್ನೆ ತಡರಾತ್ರಿ 4 ಗಾಂಜಾ ನಶೆಯಲ್ಲಿದ್ದಂತಹ ಯುವಕರು ಅದೇ ಒಂದು ಗ್ಯಾಂಗ್ನಿಂದ ಯುವತಿಯ ಮೇಲೆ ದೌರ್ಜನ್ಯ ಆಗಿರಬಹುದು ಅನ್ನುವಂತಹ ಶಂಕೆ ಇದೆ. ಯುವತಿಯನ್ನು ಆಸ್ಪತ್ರೆಗೆ ದಾಖಲಿಸಿ ಉಳ್ಳಾಲ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ನೀರು ಕೇಳ್ಕೊಂಡು ಬಂದಿದ್ದಾಳೆ. ಅಂತಹ ಸಂದರ್ಭದಲ್ಲಿ ಆಕೆಯ ಪರಿಸ್ಥಿತಿ ಆ ಮನೆಯವರಿಗೆ ಒಂದಷ್ಟು ಆತಂಕಕ್ಕೆ ಕೂಡ ಕಾರಣ ಆಗುತ್ತೆ. ಇಲ್ಲ ಏನೋ ನಡೆದಿದೆ ಅನ್ನುವಂಥ ನಿಟ್ಟಿನಲ್ಲಿ 112ಗೆ ಕರೆಯನ್ನ ಮಾಡ್ತಾರೆ. ಆಗ ಒಂದಷ್ಟು ಅನುಮಾನಗಳಿರೋದು, 4 ಗಾಂಜಾವನ್ನ ಸೇವಿಸಿದಂತಹ ಯುವಕರು ಅಲ್ಲಿ ಇದ್ರು, ಆ ನಶೆಯಲ್ಲಿದ್ದಂತಹ ಯುವಕರಿದ್ರು. ಅದೇ ಯುವಕರ ಗ್ಯಾಂಗ್ ಏನಾದರೂ ಆಕೆಯ ಮೇಲೆ ದೌರ್ಜನ್ಯವನ್ನ ಎಸಗಿದೆಯಾ ಅನ್ನುವಂತಹ ಅನುಮಾನ ಕೂಡ ಇದೆ. ಈಗಾಗಲೇ ಉಳ್ಳಾಲ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ಗೊತ್ತಾಗಿದೆ? ಓಕೆ, ಅವರ ಮಾಹಿತಿನ ಪಡ್ಕೊಳ್ಳೋಣ. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಆಲ್ರೆಡಿ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ, ಉಳ್ಳಾಲ ಪೊಲೀಸರು. ಬಟ್ ಏನಾಯ್ತು, ಈ ದೌರ್ಜನ್ಯ ಆಗಿದೆಯಾ ಆಕೆಯ ಮೇಲೆ ಅನ್ನುವಂತಹ ಅನುಮಾನವೂ ಇದೆ. ಅಷ್ಟು ಮಾತ್ರ ಅಲ್ಲ, ಇದನ್ನ ಮಾಡಿದಂಥವ್ರು ಒಂದು ವೇಳೆ ದೌರ್ಜನ್ಯ ಎಸಗಿದ್ರೆ ಆ ಒಂದು ಗ್ಯಾಂಗ್, ಯಾರು ಮಾದಕ ವಸ್ತುಗಳನ್ನು ಸೇವನೆ ಮಾಡಿದಂತಹ ನಶೆಯಲ್ಲಿದ್ದಂತಹ ಗ್ಯಾಂಗ್ ಇತ್ತಲ್ಲ, ಆ ಗ್ಯಾಂಗ್ಗೆ ಇದನ್ನ ಮಾಡಿದ್ಯಾ ಅನ್ನುವಂತಹ ಅನುಮಾನ ಕೂಡ ಇದೆ. ಯುವತಿಯ ಮೇಲೆ ದೌರ್ಜನ್ಯ ಆಗಿದೆಯಾ ಅನ್ನುವಂತಹ ಅನುಮಾನವನ್ನ ಹುಟ್ಟು ಹಾಕಿದೆ ಈ ಒಂದು ಪ್ರಕರಣ. ಮಧ್ಯರಾತ್ರಿ ಯುವಕರನ್ನ ನೋಡಿದ್ದಾರೆ ಸ್ಥಳೀಯರು. ಈಗಾಗಲೇ ಆ ಒಂದು ಯುವತಿ ಆ ಒಂದು ಮನೆ ಹತ್ರ ಬರ್ತಾಳೆ, ಅಂದರೆ ಕಲ್ಲಾಪು ಬಳಿಯ ಮನೆಗೆ ಬಂದು ಅಲ್ಲಿ ಬಾಗಿಲು ಬಡಿದಿದ್ದಾಳೆ. ಹೊರ ರಾಜ್ಯದ ಯುವತಿ ಈಕೆ, ಅರೆ ಪ್ರಜ್ಞಾವಸ್ಥೆಯ ಸ್ಥಿತಿಯಲ್ಲಿದ್ದು ತಲೆ ತಿರುಗಿ ಬಿದ್ದಿದ್ದಾಳೆ. ಒಂದು ಮನೆಗೆ ಬಂದು ತಡರಾತ್ರಿ ನೀರು ಕೇಳ್ಕೊಂಡು ಬಂದಿದ್ದಾಳೆ. ಆಗ ಆ ಯುವತಿಯ ಸ್ಥಿತಿಯೇ ಮನೆಯವರಿಗೆ ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. ಕಾರಣ ಈಕೆ ಮೇಲೆ ಏನಾದರೂ ದೌರ್ಜನ್ಯ ಆಗಿದೆಯೇ ಏನೋ ಅನ್ನುವಂಥ ಅನುಮಾನ ಇದೆ. ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ 112ಗೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆನಂತರ ಪೊಲೀಸರು ಕೂಡ ಅಲ್ಲಿಗೆ ಬಂದು ಏನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಆದರೆ ಅಲ್ಲಿ ದೌರ್ಜನ್ಯ ಎಸಗಿರಬಹುದು ಅನ್ನುವಂತಹ ಅನುಮಾನದ ಹಿನ್ನೆಲೆಯಲ್ಲಿ ಇದೀಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬಟ್ ಯಾರು ಮಾಡಿದ್ದಾರೆ, ಅವರು 4 ಜನ ಏನು ಗಾಂಜಾ ನಶೆಯಲ್ಲಿದ್ರಲ್ಲ ಅವರೇ ಮಾಡಿರೋದಾ, ಆ ಒಂದು ಗ್ಯಾಂಗ್ನಿಂದನೇ ಇಂತಹ ಒಂದು ದೌರ್ಜನ್ಯ ಆಗಿದೆಯಾ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಎಲ್ಲ ರೀತಿಯಲ್ಲೂ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಕೆ ಹೊರ ರಾಜ್ಯದ ಯುವತಿ, ಕಲ್ಲಾಪು ಬಳಿ, ಅಂದರೆ ಆಕೆ ಪಾಪ ನೀರು ಕೇಳ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಮಧ್ಯರಾತ್ರಿ ಕೂಡ ಅದು ಆಕೆ ಇನ್ನ ಪರಿಸ್ಥಿತಿಯನ್ನು ನೋಡಿ ಬಾಗಿಲು ತೆಗೆದಂತಹ ಸಂದರ್ಭದಲ್ಲೇ ಆಕೆ ತಲೆ ಸುತ್ತಿ ಬೀಳ್ತಾಳೆ. ಅಂದರೆ ಅರೆ ಪ್ರಜ್ಞಾ ಸ್ಥಿತಿಯಲ್ಲಿ ಕೂಡ ಇದ್ದು ಇಂತಹ ಸಂದರ್ಭದಲ್ಲಿ ಒಂದಷ್ಟು ಅನುಮಾನಗಳು ಬಂದಿದೆ, ಈಕೆಯ ಮೇಲೆ ಏನೋ ದೌರ್ಜನ್ಯ ಆಗಿರಬಹುದು ಅಂತ ಹೇಳಿ. ಆದರೆ ಏನಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದ್ರ ಬಗ್ಗೆ
ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಈಗ ಈ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮಾಡ್ತಾ ಇರುವಂತಹ ಪೊಲೀಸರಿಗೆ ಏನೆಲ್ಲ ಅಂಶಗಳು ಗೊತ್ತಾಗಿದೆ? ನಮಿತಾ, ಈಗಾಗಲೇ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಆ ಯುವತಿಯನ್ನ ಭೇಟಿ ಮಾಡಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಆ ಪ್ರಕರಣದ ಹಿನ್ನೆಲೆಯನ್ನ ಗಮನಿಸಿ ಹೋದ್ರೆ ನಿನ್ನೆ ರಾತ್ರಿ ಘಟನೆ ಆಗಿರುವಂತದ್ದು ಬುರ್ದುಗೋಳಿ ಸಮೀಪದ ಒಂದು ಮನೆಯಲ್ಲಿ, ಅಂದ್ರೆ ಕಲ್ಲಾಪು ಸಮೀಪದ ಬುರ್ದುಗೋಳಿ ಸಮೀಪದ ಮನೆಯಲ್ಲಿ ಆ ಯುವತಿ ತಡೆದಾಕಿದ್ದು. ಆಕೆಯ ಮೈ ಮೇಲೆ ತುಂಬಾ ಗಾಯಗಳಾಗಿತ್ತು ಮತ್ತು ಆ ನಿರ್ಜನ ಪ್ರದೇಶದಲ್ಲಿ ಗಾಂಜಾ ಮತ್ತು ಡ್ರಗ್ಸ್ ಮಾಫಿಯಾದವರು ಜಾಸ್ತಿಯಾಗಿ ಓಡಾಡ್ತಾ ಇರೋ ಕಾರಣಕ್ಕಾಗಿ ಅಲ್ಲಿ ಆಕೆಗೆ ಅತ್ಯಾಚಾರ ಆಗಿದೆ ಅನ್ನೋದು ಈಗ ಸ್ಥಳೀಯರ ಸಂಶಯ. ಈ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ 112ಗೆ ಸ್ಥಳೀಯರು ಫೋನ್ ಮಾಡಿ ಮಾಹಿತಿಯನ್ನು ಪೊಲೀಸರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಸದ್ಯ ಬೇರೆಕಟ್ಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಆ ಯುವತಿಯನ್ನು ದಾಖಲಿಸಿ ಚಿಕಿತ್ಸೆಯನ್ನು ಪಡೆಯಲಾಗ್ತಾ ಇದೆ. ಆ ನಿರ್ಜನ ಪ್ರದೇಶದಲ್ಲಿ ಒಂದು ಒಂಟಿ ಮನೆ ಇತ್ತು. ಆ ಒಂಟಿ ಮನೆಯಲ್ಲಿ ಈ ರೀತಿಯಾಗಿ ಗಾಂಜಾ ಮಾಫಿಯಾ ಮತ್ತು ಡ್ರಗ್ಸ್ ದಂಧೆ ಕೂಡ ಅಲ್ಲಿ ನಡೆದಿತ್ತು. ನಿನ್ನೆ ಸಂಜೆ ಕೂಡ 4 ಮಂದಿ ತಂಡ ಅಲ್ಲಿ ಇತ್ತು. ಅವರೇ ಈ ಕೃತ್ಯವನ್ನು ಮಾಡಿರ್ಬೋದು. ಓಕೆ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ. ಮನೆ ಮಧ್ಯರಾತ್ರಿ ನಡೆದಿರುವಂತಹ ಘಟನೆ. ಈಗಾಗಲೇ ಈ ಒಂದು ಯುವತಿ ಒಂದು ಮನೆಗೆ ಬರುವಂತಹ ಸಂದರ್ಭದಲ್ಲಿ ಆಕೆ ನೀರನ್ನು ಕೇಳ್ಕೊಂಡು ಮನೆಗೆ ಬರ್ತಾಳೆ. ಆ ಸಂದರ್ಭದಲ್ಲಿ ಮನೆಯ ಬಾಗಿಲು ತೆಗೆದಂತಹ ಸಂದರ್ಭದಲ್ಲಿ ಆಕೆ ತಲೆ ಸುತ್ತಿ ಅರೆ ಪ್ರಜ್ಞಾ ಸ್ಥಿತಿಯಲ್ಲಿ ಇರ್ತಾಳೆ. ಆನಂತರ ಪೊಲೀಸರಿಗೆ ಮಾಹಿತಿ ಕೊಟ್ಟಂತಹ ಸಂದರ್ಭದಲ್ಲಿ ಇದೀಗ ಈ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂತಹ ಪೊಲೀಸರು, ಅದರಲ್ಲೂ ಕೂಡ ಅಲ್ಲಿನ ಎಸ್ಪಿ ಆಲ್ರೆಡಿ ಈಗಾಗಲೇ ಆ ಯುವತಿಯನ್ನ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಆಕೆಯಿಂದ. ನಾಯಿಯ ಬೆಲೆ 50 ಕೋಟಿ ಅಂತಿದ್ದ ಸತೀಶ್ ಮನೆ ಮೇಲೆ ಇಡಿ ದಾಳಿ ಮಾಡಿದೆ. 50 ಕೋಟಿ ನಾಯಿ ಖರೀದಿಸಿದ್ದೆ ಅಂತ ಹೇಳಿದ್ದಂತಹ ಸತೀಶ್ಗೆ ಇದೀಗ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಸತೀಶ್ ವಿರುದ್ಧ ಪ್ರಕರಣವನ್ನ ದಾಖಲಿಸಿದೆ ಜಾರಿ ನಿರ್ದೇಶನಾಲಯ. ಸತೀಶ್ ಮನೆ ಪರಿಶೀಲನೆ ನಡೆಸಿ ತೆರಳಿದ್ದಾರೆ ಇಡಿ ಅಧಿಕಾರಿಗಳು. ನಾಯಿಯ ಬೆಲೆ 50 ಕೋಟಿಯನ್ನ ನಾನು ಪರ್ಚೇಸ್ ಮಾಡಿದ್ದೀನಿ ಕೊಟ್ಟು ಅಂತ ಹೇಳಿ ಸತೀಶ್ ಹೇಳಿದ್ರಲ್ಲ. ಈಗ ಈ ಒಂದು ಪರಿಶೀಲನೆ ವೇಳೆ ನಾಯಿಯ ಬೆಲೆ 50 ಕೋಟಿ ಸುಳ್ಳು ಅನ್ನೋದು ಪತ್ತೆಯಾಗಿದೆ. ಜೆಪಿ ನಗರದ ಮನೆಯನ್ನ ಪರಿಶೀಲನೆ ನಡೆಸಿ ಹೋಗಿದ್ದಾರೆ ಇಡಿ ಅಧಿಕಾರಿಗಳು. ಈಗ ನಾವು ಗಮನಿಸ್ತೀವಿ ಯಾವ ರೀತಿಯಾದಂತಹ ಕೆಲವೊಂದು ಸಂದರ್ಭದಲ್ಲಿ ಶೋಕಿಗಾಗಿ ಕೆಲವರು ಹೇಳುವಂತಹ ವಿಚಾರಗಳು ಇರುತ್ತೆ, ಅಥವಾ ತುಂಬಾ ಕಾಸ್ಟ್ಲಿ ನಾಯಿ ಅಂತ ಹೇಳುವಂತಹ ಸಂದರ್ಭಗಳು ಇರುತ್ತೆ. ಆದರೆ ಅದೇ ಸಂದರ್ಭದಲ್ಲಿ ಏನಾದರೂ ರೇಡ್ ಆದರೆ ಅಥವಾ ರೈಡ್ ಆಗಿ ಆ ಸಂದರ್ಭದಲ್ಲಿ ಅವ್ರ ದಾಖಲೆಗಳನ್ನು ಕೊಡುವಂತಹ ಸಂದರ್ಭದಲ್ಲಿ ಇಲ್ಲ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರುತ್ತೆ. ಇದೀಗ ಬೆಂಗಳೂರಲ್ಲಿ ಸತೀಶ್ ಮನೆಯನ್ನು ಪರಿಶೀಲನೆ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಜೆಪಿ ನಗರದ ಮನೆಯನ್ನ ಪರಿಶೀಲಿಸಿದಂತಹ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳಿಗೆ ಈ ನಾಯಿಯ ಬೆಲೆ 50 ಕೋಟಿ ಅಲ್ಲ ಅನ್ನೋದು ಗೊತ್ತಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಸತೀಶ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ, ಏನೆಲ್ಲ ದಾಖಲೆಗಳನ್ನ ಈಗ ಪರಿಶೀಲನೆ ಮಾಡಿದ್ದಾರೆ, ಜೊತೆಗೆ ಈ ನಾಯಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಮಾಹಿತಿ ಲಭ್ಯವಾಗಿದೆ? ನವಿತಾ, ಕೆಲ ದಿನಗಳ ಹಿಂದಷ್ಟೇ ಸತೀಶ್ ಎನ್ನುವಂತ ಡಾಗ್ ಬ್ರೀಡರ್ ತನ್ನ ಬಳಿ 50 ಕೋಟಿ ಮೌಲ್ಯದ ನಾಯಿ ಇದೆ ಅನ್ನುವಂಥದ್ದನ್ನ ಒಂದು ವಿಡಿಯೋ ಕೂಡ ಅಷ್ಟೇ ಎಲ್ಲಾ ಕಡೆ ವೈರಲ್ ಆಗಿತ್ತು. ಈ ಒಂದು ವಿಡಿಯೋ ವೈರಲ್ ಆಗಿದೆ. ಇಡಿ ಅಧಿಕಾರಿಗಳು ಕೂಡ ಅಷ್ಟೇ ಅದನ್ನ ಅಬ್ಸರ್ವ್ ಮಾಡ್ತಿದ್ದಾರೆ. ಅಂದ್ರೆ ಆತ ಓಪನ್ ಆಗಿ ತನ್ನ ಬಳಿ 50 ಕೋಟಿ ಮೌಲ್ಯದ ನಾಯಿ ಇದೆ ಅನ್ನೋ ಸಂದರ್ಭದಲ್ಲಿ ಈತ ವ್ಯವಹಾರಗಳು ಏನಿರಬಹುದು ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ನಿಗಾ ಇಟ್ಟಿದ್ರು. ಜೊತೆಗೆ ಆತ ಏನು ಒಂದು ವಿಡಿಯೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ, ಅದರ ಮೇಲೆ ಒಂದು ಕೇಸನ್ನು ಕೂಡ ಅಷ್ಟೇ ಇಡಿ ಅಧಿಕಾರಿಗಳು ದಾಖಲನ್ನ ಮಾಡ್ಕೊಂಡಿದ್ರು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಬೆಳ್ಳಂಬೆಳಿಗ್ಗೆ ಜೆಪಿ ನಗರದಲ್ಲಿರುವಂತಹ ಸತೀಶ್ನ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ. ದಾಳಿ ಮಾಡಿ ಪರಿಶೀಲನೆಯನ್ನು ಕೂಡ ಮಾಡ್ತಾರೆ. ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಸತೀಶ್ನನ್ನು ಕೂಡ ಅಷ್ಟೇ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಮಾಡ್ತಾರೆ. ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಸತೀಶ್ ಈಗ ಇಡಿ ಅಧಿಕಾರಿಗಳು ಹೇಳಿರುವಂತದ್ದು ಏನು ಅಂತಂದ್ರೆ, ನಾನು 50 ಕೋಟಿ ಮೌಲ್ಯದ ನಾಯಿ ಅದಲ್ಲ, ನಾನು ಬದಲಾಗಿ ಸುಳ್ಳನ್ನ ಹೇಳಿದ್ದೆ ಅನ್ನುವಂಥದ್ದನ್ನ ಕೂಡ ಇಡಿ ಅಧಿಕಾರಿಗಳ ಮುಂದೆ ಆತ ಹೇಳಿರುವಂತದ್ದು. ಜೊತೆಗೆ ಆತನ ಬಳಿ ಯಾವ್ಯಾವ ನಾಯಿಗಳಿದೆ ಮತ್ತು ಎಲ್ಲಿಂದ ಬಂದವು, ಹೇಗೆ ಆತ ತಗೊಂಡಿದ್ದ ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿರುವಂತದ್ದು. ಜೊತೆಗೆ ತನ್ನ ಬಳಿ ಇನ್ನೂ ಕೂಡ ಅಷ್ಟೇ ಬೇರೆ ಬೇರೆ ಒಂದು ನಾಯಿಗಳು ಕೂಡ ಇದೆ, ಜೊತೆಗೆ ಬೇರೆ ಬೇರೆ ಮೌಲ್ಯಗಳು ಕೂಡ ಅದಕ್ಕಿದೆ ಅನ್ನಂತ ಇಲ್ಲೇನಿದೆ. ಆತನ ವ್ಯವಹಾರವಾದ್ರೂ ಏನಿರಬಹುದು ಅನ್ನೋದ್ರ ಬಗ್ಗೆ ಕೂಡ ಇಡಿ ಅಧಿಕಾರಿಗಳು ಮಾಹಿತಿಯನ್ನು ಸಂಗ್ರಹ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ರೆ. ಸದ್ಯಕ್ಕೆ ಸುಮಾರು ಮಧ್ಯಾಹ್ನದವರೆಗೂ ಕೂಡ ಅಷ್ಟೇ ಸತೀಶ್ನ ಇಂಟ್ರಾಗೇಷನ್ ಮಾಡಿದ್ರೆ. ಇಂಟ್ರಾಗೇಷನ್ ಮಾಡಿದಂತ ಸಂದರ್ಭದಲ್ಲಿ ತನ್ನ ಆದಾಯದ ಮೂಲಗಳಾಗಿರ್ಬೋದು, ಆತನ ವ್ಯವಹಾರಗಳಾಗಿರ್ಬೋದು, ಜೊತೆಗೆ ಆತ ಏನೆಲ್ಲ ಕೆಲಸಗಳನ್ನ ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ಸದ್ಯಕ್ಕೆ ಇಡಿ ಅಧಿಕಾರಿಗಳು ಕಲೆಕ್ಟ್ ಮಾಡಿದ್ರೆ. ಫೈನಲ್ ಆಗಿ ಇಡಿ ಅಧಿಕಾರಿಗಳಿಗೆ ಏನು ಅಂತಂದ್ರೆ ಆತ ಹೇಳಿರುವಂತದ್ದು ಸುಳ್ಳು ಅನ್ನುವಂಥದ್ದು ಕೂಡ ಗೊತ್ತಾಗಿದ್ದು. ಸದ್ಯಕ್ಕೆ ಇಡಿ ಅಧಿಕಾರಿಗಳು ಆತನನ್ನ ವಿಚಾರಣೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸದ್ಯಕ್ಕಿರುವಂತಹದ್ದು ನವಿತಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.
ಈಗಾಗಲೇ ನಾಯಿಯ ಬೆಲೆ 50 ಕೋಟಿ ಅಂತ ಹೇಳಿದ್ದಂತಹ ಸತೀಶ್ ಇದೀಗ ಒಪ್ಕೊಂಡಿದ್ದಾರೆ. ಇಲ್ಲ, ಆ ನಾಯಿಯ ಬೆಲೆ 50 ಕೋಟಿ ಅಲ್ಲ, ಲಕ್ಷದಲ್ಲಿ ಇದೆ, ನಾನು ಸುಳ್ಳು ಹೇಳಿದ್ದೆ ಅನ್ನುವಂತಹ ವಿಚಾರವನ್ನ ಇಡಿ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾರೆ. ಇದು ನ್ಯೂಸ್ 18 ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಒಂದೇ ದಿನ 2 ಸುದ್ದಿಗಳ ಸಮಸ್ಯೆಯ ಬಗ್ಗೆ ಒಂದೇ ಸಲ ವರದಿಯನ್ನ ಮಾಡಿದ್ರು. 2 ಸಮಸ್ಯೆಗಳನ್ನ ಇದೀಗ ಒಂದೇ ಸಲ ಬಗೆಹರಿಸೋದಕ್ಕೆ ಆದೇಶವನ್ನ ಮಾಡಿದ್ದಾರೆ. ಬೆಳಗಾವಿಯ ಕಿತ್ತೂರು ವ್ಯಾಪ್ತಿಯ ಪರಸನಟ್ಟಿ ಗ್ರಾಮ ವಿದ್ಯುತ್ ಸಮಸ್ಯೆಯ ಜೊತೆಗೆ ಅಲ್ಲಿ ಅಂಗನವಾಡಿಯ ಕಾಮಗಾರಿ ಅರ್ಧದಲ್ಲೇ ನಿಂತಿತ್ತು. 2 ಸಮಸ್ಯೆಯನ್ನ ಬಗೆಹರಿಸುವ ಭರವಸೆಯನ್ನ ಕೊಟ್ಟಿದ್ದಾರೆ ಕಿತ್ತೂರು ಶಾಸಕರು. ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ಅಲ್ಲಿ ಏನೇನು ಸಮಸ್ಯೆಗಳು ಇದೆ, ಒಂದು ಅಂಗನವಾಡಿ ಕಾಮಗಾರಿ ಅರ್ಧದಲ್ಲೇ ನಿಂತಿರೋದು, ಮತ್ತೊಂದು ಕಡೆ ಈಗಾಗಲೇ ಅಲ್ಲಿನ ನೀರಿನ ವಿಚಾರ ಆಗಿರ್ಬೋದು, ವಿದ್ಯುತ್ ಸಮಸ್ಯೆ ಆಗಿರ್ಬೋದು, ಅಲ್ಲಿ ಯಾವ ಕಾರಣಕ್ಕಾಗಿ ವಿದ್ಯುತ್ ಸಮಸ್ಯೆ ಪ್ರತಿ ಬಾರಿ ಕೂಡ ಆಗ್ತಾ ಇದೆ ಅನ್ನೋದರ ಬಗ್ಗೆ ವಿಸ್ತೃತವಾಗಿ ನ್ಯೂಸ್ 18 ಕನ್ನಡದ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ತೋರಿಸಿದ್ವಿ. ಇದೀಗ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ಸಮಸ್ಯೆಯನ್ನ ಬಿತ್ತರಿಸಿದಂತಹ ಸಂದರ್ಭ ಬೆಳಗ್ಗೆ 10 ಗಂಟೆಗೆ ಈ ವರದಿಯನ್ನ ಬಿತ್ತರಿಸಿದ್ವಿ. ಇದೀಗ ಮಧ್ಯಾಹ್ನ 3 ಗಂಟೆಗೆ ಹೆಸ್ಕಾಂಗೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಹೆಸ್ಕಾಂ ಅಧಿಕಾರಿಗಳಿಗೆ ಕಿತ್ತೂರು ಶಾಸಕ ಬಿಎಸ್ ಪಾಟೀಲ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಟ್ರಾನ್ಸ್ಫಾರ್ಮರ್ ಹಾಕಿ ವಿದ್ಯುತ್ ಸಂಪರ್ಕ ಕೊಡದೆ ಹೆಸ್ಕಾಂ ಕಳ್ಳಾಟವನ್ನ ಮಾಡ್ತಾ ಇತ್ತು. ಜೊತೆಗೆ ಕಿತ್ತೂರಿನ ಅಂಗನವಾಡಿ ಕಟ್ಟಡದ ಅರ್ಧ ಕಾಮಗಾರಿ ಆಗಿತ್ತು. ಆ ನಂತರ ಕಾಮಗಾರಿಯ ಕೆಲಸ ನಡೀತಾನೆ ಇರಲಿಲ್ಲ. ಇದರ ಬಗ್ಗೆ ಕೂಡ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಲಾಗಿತ್ತು. ನಮ್ಮೂರಲ್ಲಿ ನ್ಯೂಸ್ 18 ಕನ್ನಡ ಕಾರ್ಯಕ್ರಮದಲ್ಲಿ ಬೆಳಗ್ಗೆ 10 ಗಂಟೆಗೆ 2 ಸಮಸ್ಯೆಗಳ ಬಗ್ಗೆ ವಿಸ್ತೃತವಾಗಿ ಬಿತ್ತರವನ್ನ ಮಾಡಿದ್ವಿ. ಈಗ ಗ್ರಾಮಕ್ಕೆ ತೆರಳಿ ಮಾಹಿತಿಯನ್ನ ಪಡೆದಿದ್ದಾರೆ ಹೆಸ್ಕಾಂ ಹಾಗೇನೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಒಂದೇ ಸಮಯ ಒಂದೇ ವರದಿ, ಆ ವರದಿಯಲ್ಲಿ 2 ಸಮಸ್ಯೆಗಳು, ಆ ಸಮಸ್ಯೆಯನ್ನ ಈಗ ಬಗೆಹರಿಸುವಂತಹ ಭರವಸೆ ಸಿಕ್ಕಿದೆ. ಇದು ನ್ಯೂಸ್ 18 ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಈಗ ಒಂದ್ ಕಡೆ ವಿದ್ಯುತ್ ಸಮಸ್ಯೆ, ಮತ್ತೊಂದ್ ಕಡೆ ಅಂಗನವಾಡಿ ಕಾಮಗಾರಿ ಅರ್ಧದಲ್ಲೇ ನಿಂತಿದ್ದು, ಈ 2 ಸಮಸ್ಯೆಗಳಿಗೆ ಇದೀಗ ಪರಿಹಾರ ಸಿಗುವಂತಹ ಎಲ್ಲಾ ಲಕ್ಷಣಗಳು ಕಂಡಿದೆ. ಕಾರಣ ಶಾಸಕರು ಇದರ ಬಗ್ಗೆ ಇದೀಗ ಕ್ರಮವನ್ನ ಕೈಗೊಳ್ಳುವ ಭರವಸೆಯನ್ನ ನೀಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಹಲವು ವರ್ಷಗಳಿದ್ದಂತಹ ಸಮಸ್ಯೆಗೆ ಇದೀಗ ನ್ಯೂಸ್ 18 ಕನ್ನಡದ ನಮ್ಮೂರಲ್ಲಿ ನ್ಯೂಸ್ 18 ಕನ್ನಡದಲ್ಲಿ ಸಮಸ್ಯೆ ಬಿತ್ತರಿಸಿದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಪರಿಹಾರ ಕೂಡ ಸಿಗುವಂತಹ ಒಂದು ಲಕ್ಷಣಗಳು ಕಾಣಿಸ್ತಾ ಇದೆ. ಆಲ್ರೆಡಿ ಶಾಸಕರು ಕೂಡ ಮಾತನಾಡಿದ್ದಾರೆ, ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್ ಯಾವ ರೀತಿಯಾಗಿ ಈಗ ಪರಿಹಾರ ಸಿಗುವಂತಹ ಲಕ್ಷಣಗಳಲ್ಲಿ ಕಾಣಿಸ್ತಿದೆ? ನವಿತಾ ಜೈನ್, ಪ್ರಮುಖವಾಗಿ ಕಿತ್ತೂರಿನ ವಾರ್ಡ್ ನಂಬರ್ 17ರಲ್ಲಿ ಇದ್ರೂ ಕೂಡ ಯಾವುದೋ ಒಂದು ಕುಗ್ರಾಮದ ರೀತಿಯಲ್ಲಿ ಈ ಒಂದು ಬಡಾವಣೆ ಇರತಕ್ಕಂಥದ್ದು. ಬಡಾವಣೆಯಲ್ಲಿ ಯಾವುದೇ ರೀತಿಯ ಮೂಲ ಸೌಕರ್ಯಗಳಿಲ್ಲ. ಏನೋ ಸ್ವತಂತ್ರ ಬಂದು ಇಷ್ಟು ವರ್ಷ ಆದ್ರೂ ಕೂಡ ಗ್ರಾಮಕ್ಕೆ ಒಂದು ಕನಿಷ್ಠ ವಿದ್ಯುತ್ ಸೌಲಭ್ಯವನ್ನು ಕೂಡ ಇದುವರೆಗೂ ಅಧಿಕಾರಿಗಳು ಕೊಟ್ಟಿಲ್ಲ. 2-3 ವರ್ಷಗಳ ಹಿಂದೆ ಗ್ರಾಮಕ್ಕೆ ಟ್ರಾನ್ಸ್ಫಾರ್ಮರ್ ನ ತಂದು ನಿಲ್ಲಿಸಿದ್ದಾರೆ. ಆದರೆ ಅಲ್ಲಿಂದ ಗ್ರಾಮಕ್ಕೆ ಒಂದು 100 ಮೀಟರ್ನಷ್ಟು ಕೇಬಲ್ ಹಾಕಿದ್ರೆ ಗ್ರಾಮಕ್ಕೆ ಕರೆಂಟ್ ಬರುತ್ತೆ. ಅದನ್ನು ಕೂಡ ಅಧಿಕಾರಿಗಳು ಮಾಡಿರಲಿಲ್ಲ. ಜೊತೆಗೆ ಏನಂದ್ರೆ ಗ್ರಾಮದಲ್ಲಿ ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಒಂದು ಅಂಗನವಾಡಿ ಕೇಂದ್ರವನ್ನ ಈ ಹಿಂದಿನ ಶಾಸಕರು ಮಂಜೂರು ಮಾಡಿದ್ರು. ಆ ಅಂಗನವಾಡಿ ಕೇಂದ್ರ ಅರ್ಧಕ್ಕೆ ನಿಂತಿದೆ. ಹೀಗಾಗಿ ಗ್ರಾಮದ ಜನ ಒಂದು ದೇವಸ್ಥಾನದಲ್ಲಿ ಅಂಗನವಾಡಿ ಕೇಂದ್ರವನ್ನು ನಡೆಸ್ತಾ ಇದ್ದಾರೆ. ದೇವಸ್ಥಾನದ ಪಕ್ಕದಲ್ಲೇನೆ ದೊಡ್ಡದಾದ ಕೆರೆ ಇದೆ. ಒಂದು ವೇಳೆ ಏನಾದ್ರೂ ಆದ್ರೆ ದೊಡ್ಡ ಅನಾಹುತ ಸಂಭವಿಸುತ್ತೆ. ಇಷ್ಟೆಲ್ಲ ಒಂದು ಗ್ರಾಮದಲ್ಲಿ ಸಮಸ್ಯೆ ಇದ್ರೂ ಕೂಡ ಇದುವರೆಗೂ ಆ ಸಮಸ್ಯೆ ಇತ್ಯರ್ಥವಾಗಿಲ್ಲ. ಇವತ್ತು ಬೆಳಿಗ್ಗೆ ನ್ಯೂಸ್ 18 ನಮ್ಮೂರಲ್ಲಿ ನ್ಯೂಸ್ 18 ಕನ್ನಡದಲ್ಲಿ ಇದ್ರ ಬಗ್ಗೆ ಒಂದು ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಲಾಗಿತ್ತು. ತಕ್ಷಣ ಈಗ ಏನು ಅಲ್ಲಿನ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಸ್ಥಳೀಯ ಅಧಿಕಾರಿಗಳಿಗೆ 1 ವಾರದ ಒಳಗಾಗಿ ವಿದ್ಯುತ್ ಸೌಕರ್ಯವನ್ನ ಒದಗಿಸಬೇಕು ಅಂತ ಹೇಳಿ ತಾಕೀತನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಗ್ರಾಮಕ್ಕೆ ಏನು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟು ಗ್ರಾಮದಲ್ಲಿ ಇರ್ತಕ್ಕಂಥ ಜನಸಂಖ್ಯೆಯ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ. ಒಟ್ಟು ಗ್ರಾಮದಲ್ಲಿ ಶಾಲೆಗೆ ಬರ್ಬೇಕಾದಂತ ಮಕ್ಕಳು 20ಕ್ಕೂ ಹೆಚ್ಚು ಇರೋದ್ರಿಂದ ಈ ವರ್ಷ ಪ್ರಾಥಮಿಕ ಶಾಲೆಯನ್ನ ಆರಂಭ ಮಾಡ್ತೀವಿ ಅಂತ ಹೇಳಿ ಗ್ರಾಮಸ್ಥರಿಗೆ ಈಗ ಭರವಸೆ ಕೊಟ್ಟು ಅಲ್ಲಿಂದ ತಿಳಿದಿದ್ದಾರೆ. ಯಾಕಂದ್ರೆ ಗ್ರಾಮದಲ್ಲಿ ಒಂದು ಅಂಗನವಾಡಿ ಕೇಂದ್ರ ಇಲ್ಲ. ಈ ಒಂದು ಗ್ರಾಮದ ಮುಖಂಡರೊಬ್ರು ಜಾಗದ ಸಮಸ್ಯೆ ಆದಾಗ ತಮ್ಮ ಜಾಗವನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ರು. ಇಷ್ಟಾದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರು. ಏನು ಪಟ್ಟಣ ಪಂಚಾಯತಿ 17ನೇ ವಾರ್ಡ್ ಬರುತ್ತೆ. ಇನ್ನು ಇದುವರೆಗೂ ಪುರಸಭೆ ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ. ಗ್ರಾಮಕ್ಕೆ ಹೋಗಕ್ಕೆ ಒಂದು ಸರಿಯಾದ ರಸ್ತೆಯೂ ಕೂಡ ಇಲ್ಲ. ಈ ಹಿಂದೆ 20-30 ವರ್ಷಗಳ ಹಿಂದೆ ಬೆಟ್ಟ ಗುಡ್ಡಗಳಲ್ಲಿದ್ದಂತ ಎಲ್ಲ ಜನರನ್ನ ಒಟ್ಟುಗೂಡಿಸಿ ಬಸವ ವಸತಿ ಯೋಜನೆಯಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಅಲ್ಲೇ ಈ ಜನ ವಾಸವಿದ್ದಾರೆ. ಇಷ್ಟು ವರ್ಷಗಳ ಸಮಸ್ಯೆಗೆ ಇವತ್ತು
ಫಲಶ್ರುತಿಯಾಗಿ ಈಗ ಅಧಿಕಾರಿಗಳು ಏನು ಭರವಸೆಯನ್ನು ಕೊಟ್ಟಿದ್ದಾರೆ. ಒಂದು ವಾರದ ಒಳಗಾಗಿ ವಿದ್ಯುತ್ ಸಂಪರ್ಕ ಕಲ್ಪಿಸ್ತೀವಿ ಅಂತಕ್ಕಂತಹ ಭರವಸೆಯನ್ನು ಸದ್ಯ ನೀಡಿದ್ದಾರೆ ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ. ಈ ಒಂದು ವಿಚಾರ ಯಾವಾಗ ಗೊತ್ತಾಯಿತೋ ಆ ನಂತರ ಅದಕ್ಕೆ ಪರಿಹಾರ ಕೊಡುವಂತಹ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಿತ್ತೂರು ಶಾಸಕರಾಗಿದ್ದ ಬಾಬಾ ಸಾಹೇಬ್ ಪಾಟೀಲ್ ಮಾತನಾಡಿದ್ದಾರೆ, ನೋಡೋಣ. ಇಲ್ಲ, ಈಗ ಇದ್ದಂಥ ಸಪ್ಲೈ ಏನೈತಿ IP ಸೆಟ್ ಮೇಲೆ ಐತೆ. ಈಗ ಏನು ರನ್ ಮಾಡೋದು ಪ್ರತ್ಯೇಕ ಸ್ವಲ್ಪ ವಿಳಂಬ ಆಗೈತಿ. ದೇವಸ್ಥಾನದಾಗ ಆಲ್ರೆಡಿ ಟೆಂಡರ್ ಮುಖಾಂತರ ಏಜೆನ್ಸಿ ಕೊಟ್ಟೈತಿ. 24 hours to 7 ಇರ್ತದಕ್ಕೆ ಸ್ವಲ್ಪ ಬೇಸಿಗೆ ಪ್ರಾಬ್ಲಮ್ ಆಗೈತಿ. ಬಹುತೇಕ ಈ ಒಂದು ವಾರದಾಗ ಅದನ್ನು ರೆಕ್ಟಿಫೈ ಮಾಡಿ ಸರಿ ಮಾಡೋವಂಥ ಕೆಲಸ ಮಾಡ್ತಾರೆ. ಈಗಾಗಲೇ ನಾನು ಚೀಫ್ ಆಫೀಸರ್ಗೂ ಮಾತಾಡಿದ್ದೀನಿ, ಕನ್ಸರ್ನ್ ಆಫೀಸರ್ಸ್ಗೂ ಮಾತಾಡಿದ್ದೀನಿ. TC ಇನ್ಸ್ಟಾಲೇಷನ್ ಆಗೈತಿ, ಚಾರ್ಜ್ ಮಾಡುವಂಥದ್ದು ಅಷ್ಟೇ ಉಳಿದೈತಿ, ಅದನ್ನು ಮಾಡಿಕೊಡ್ತು ಅಂತ ಹೇಳಿದ್ದಾರೆ. ಅಂಗನವಾಡಿ 2 ಪ್ರಾಬ್ಲಮ್ ಅದಾವೆ. ಒಂದು ರೂರಲ್ ಮತ್ತು ಒಂದು ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಬರೋದ್ರಿಂದ ನಮಗಿಲ್ಲ ನಿಮಗಿಲ್ಲ ಅನ್ನುವಂಥ ರೀತಿಯಿಂದ ಹೋದ ವರ್ಷ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಿಂದ ಮಾಡುವಂಥದ್ದು ಇರ್ತದೆ ಅಂಗನವಾಡಿ. ಬಟ್ ಈ ಸಲ ರೆಕ್ಟಿಫೈ ಮಾಡಿ 5-6 ಪಟ್ಟಣ ಪಂಚಾಯತಿಗಾರ ಆದರೂ ಸರಿ, ರೂರಲ್ಗೆ ಬಂದರೂ ಸರಿ, ಅದನ್ನು ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ತೊಗೊಳಕ್ಕೆ ಮತ್ತು ಆಲ್ರೆಡಿ ಇದನ್ನು ಕೊಟ್ಟಿದ್ದೆವು, ಅದನ್ನು ಕಟ್ಟಿ ಮುಗಿಸುವಂಥ ಕೆಲಸ ಮಾಡ್ತಾರೆ. ಇಲ್ಲ, ಈಗ ಜಾತಿ ಜನಗಣತಿಯಲ್ಲಿ ಮುಸ್ಲಿಂ ಜಾತಿಗಳ ಉಲ್ಲೇಖಕ್ಕೆ ಸಂಬಂಧಪಟ್ಟ ಹಾಗೆ ಮುಸ್ಲಿಮರಲ್ಲೂ ಉಪಜಾತಿಗಳಿವೆ ಅಂತ ವರದಿಯನ್ನ ಮಾಡಲಾಗಿದೆ. ಹಾಗಿದ್ರೆ ರಾಜ್ಯದಲ್ಲಿರುವ ಮುಸ್ಲಿಂ ಉಪಜಾತಿಗಳು ಎಷ್ಟು? ಮುಸ್ಲಿಮರಲ್ಲೂ ಉಪಜಾತಿಗಳಿವೆ ಅನ್ನುವಂತಹ ವರದಿ ಇದೆ. ಹಾಗಾದ್ರೆ ಆ ಒಂದು ವರದಿಯ ರೀತಿಯಲ್ಲಿ ರಾಜ್ಯದಲ್ಲಿ ಎಷ್ಟು ಮುಸ್ಲಿಂ ಉಪಜಾತಿಗಳು ಇವೆ? ಮುಸ್ಲಿಮರಲ್ಲೂ 99 ಉಪಜಾತಿಗಳಿವೆ ಅನ್ನುವ ಉಲ್ಲೇಖವನ್ನ ಮಾಡಲಾಗಿದೆ. ಇಸ್ಲಾಂನಲ್ಲಿ ಜಾತಿಗಳನ್ನ ಒಪ್ಪಲ್ಲ ಅಂತಿದ್ದಾರೆ ಧರ್ಮಗುರುಗಳು. ಚರ್ಚೆಯ ಜೊತೆಗೆ ಇದೀಗ ಈ ವಿಚಾರ ಅನುಮಾನಕ್ಕೂ ಕೂಡ ಎಡೆ ಮಾಡಿ ಕೊಟ್ಟಿದೆ. ಕಾರಣ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಸ್ಲಾಂನಲ್ಲಿ ಜಾತಿಗಳನ್ನು ಒಪ್ಪಲ್ಲ ಅಂತ ಧರ್ಮಗುರುಗಳು ಹೇಳ್ತಾರೆ. ಆದರೆ ಇದೀಗ ಜಾತಿ ಜನಗಣತಿಯಲ್ಲಿ ಇಲ್ಲಿ ಉಪ ಜಾತಿಗಳ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. 99 ಉಪಜಾತಿಗಳಿವೆ ಅನ್ನುವ ಉಲ್ಲೇಖವನ್ನ ಜಾತಿ ಜನಗಣತಿಯಲ್ಲಿ ಮಾಡಲಾಗಿದೆ. ಈಗಾಗಲೇ ಈ ಒಂದು ಜಾತಿ ಜನಗಣತಿ ಸಾಕಷ್ಟು ರೀತಿಯ ಸೌಂಡ್ ಮಾಡ್ತಾ ಇದೆ. ರಾಜ್ಯದಲ್ಲಿ ಸಂಚಲನಕ್ಕೂ ಕೂಡ ಕಾರಣ ಆಗಿದೆ. ಪ್ರತಿನಿತ್ಯ ವಿಚಾರದಲ್ಲಿ ದೊಡ್ಡ ಮಟ್ಟದ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ. ಸಾಮಾಜಿಕ ಶೈಕ್ಷಣಿಕ ವರದಿ ಅಂತ ಹೇಳಿ ಜಾತಿ ಗಣತಿಯ ವರದಿ ಅಂತಾನೆ ಇಲ್ಲಿ ಚರ್ಚೆ ಆಗ್ತಾ ಇರೋದು. ಇಲ್ಲ, ನಾವಿಲ್ಲಿ ಜಾತಿ ಗಣತಿಯನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಏನಿದ್ರು ಕೂಡ ಸಮೀಕ್ಷೆ ಅಷ್ಟೇ ಅಂತ ಹೇಳಿ ಕಾಂಗ್ರೆಸ್ ಹೇಳ್ತಾ ಇದ್ರೂ ಕೂಡ ಇದೀಗ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನ ಮಾಡ್ತಾ ಇರೋದನ್ನ ನಾವು ಗಮನಿಸ್ತೀವಿ. ಜಾತಿ ಗಣತಿ ವರದಿನ ಈಗಾಗಲೇ ಸಂಪುಟದಲ್ಲೂ ಮಂಡನೆ ಮಾಡಲಾಗಿದೆ. ಇದರ ಪ್ರತಿಯನ್ನ ಸಚಿವರಿಗೆ ಕೊಟ್ಟು ಇದನ್ನ ಈಗ ನೀವು ಓದಬೇಕು, ಅದಕ್ಕಿರುವಂತಹ ಅಂಶಗಳನ್ನ ಹೇಳಬೇಕು ಅನ್ನುವಂತಹ ವಿಚಾರವನ್ನು ಅವರಿಗೆ ನೀಡಲಾಗಿದೆ. ಆದ್ರೆ ಈ ಪ್ರತಿಗಳು ಸೋರಿಕೆ ಆಗ್ತಾ ಇದ್ದು ಯಾವ ಜಾತಿಗಳ ಸಂಖ್ಯೆ ಎಷ್ಟು ಅನ್ನೋದು ಬಹಿರಂಗಗೊಳ್ತಾ ಇದೆ. ಇವೆಲ್ಲದರ ನಡುವೆ ಮುಸ್ಲಿಮರಲ್ಲಿ ಎಷ್ಟು ಉಪಜಾತಿಗಳು ಇವೆ ಅನ್ನುವ ವಿಚಾರವನ್ನ ಜಾತಿ ಗಣತಿ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದರ ಪ್ರಕಾರವಾಗಿ 99 ಉಪಜಾತಿಗಳಿವೆ ಅಂತ ಹೇಳಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಈಗಾಗಲೇ ಒಂದ್ ಕಡೆ ಧರ್ಮಗುರುಗಳು ಹೇಳ್ತಾರೆ ಈ ರೀತಿಯಾಗಿ ಜಾತಿಯ ವಿಚಾರ ಇರೋದಿಲ್ಲ, ಒಪ್ಪಲ್ಲ ಅಂತ ಹೇಳಿ, ಮತ್ತೊಂದ್ ಕಡೆ ಉಪಜಾತಿಗಳ ವಿಚಾರ ಕೂಡ ಮುಸ್ಲಿಮರ ವಿಚಾರದಲ್ಲಿ ಬರ್ತಾ ಇದೆ. ಏನೆಲ್ಲ ಅನುಮಾನಗಳಿದೆ ಈಗ? ನವಿತಾ ಜೈನ್, ಬಹಳ ಮುಖ್ಯವಾಗಿ ಕೆಲವೇ ಕ್ಷಣಗಳಲ್ಲಿ ಮಹತ್ವದ ವಿಶೇಷ ಸಚಿವ ಸಂಪುಟ ಸಭೆ ಆರಂಭವಾಗ್ತಾ ಇದೆ. ಈ ಒಂದು ಸಭೆಯಲ್ಲಿ ಇವತ್ತು ಜಾತಿ ಗಣತಿ ವರದಿ ಕುರಿತಂತೆಯೇ ಸುದೀರ್ಘವಾಗಿ ಚರ್ಚೆ ಆಗ್ತಾ ಇದೆ. ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಮೇಲ್ವರ್ಗಗಳ ಸಚಿವರು ಮತ್ತೆ ಮೇಲ್ವರ್ಗಗಳ ಸಚಿವರ ಮೇಲೆ ತೀವ್ರ ಒತ್ತಡವೂ ಕೂಡ ಇರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವರದಿಯನ್ನ ಅಂಗೀಕರಿಸಬೇಡಿ, ಈ ಒಂದು ವರದಿಯನ್ನ ತೀವ್ರವಾಗಿ ವಿರೋಧ ಮಾಡಿ, ತಿರಸ್ಕಾರ ಮಾಡಿ ಎನ್ನುವಂತ ಒಂದು ನಿಟ್ಟಿನಲ್ಲಿ ಆ ಸಮುದಾಯದ ಸಂಘಟನೆಗಳು ಮತ್ತೊಂದು ಕಡೆಯಾಗಿ ಪ್ರಮುಖ ನಾಯಕರುಗಳು ಎಲ್ಲವೂ ಕೂಡ ಒತ್ತಾಯವನ್ನು ಮಾಡಿದ್ದಾರೆ. ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ 5 ವರ್ಗದ ಸಚಿವರ ಮೇಲೆ ಶೋಷಿತ ವರ್ಗಗಳ ಮಹಾ ಒಕ್ಕೂಟ, ಮತ್ತೊಂದು ಕಡೆಯಾಗಿ ಹಿಂದುಳಿದ ಜಾತಿಗಳ ಒಕ್ಕೂಟ, ಹಿಂದುಳಿದ ಸಂಘಟನೆಗಳು, ಮತ್ತೊಂದು ಕಡೆಯಾಗಿ ಮುಸ್ಲಿಂ ಕ್ರೈಸ್ತ ಸಂಘಟನೆಗಳ ಎಲ್ಲವೂ ಕೂಡ ಈ ಒಂದು ವರದಿಯನ್ನು ಅಂಗೀಕಾರ ಮಾಡಬೇಕು, ನ್ಯಾಯಯುತವಾಗಿ ನಮಗೆ ಸಿಗಬೇಕಾದಂತಹ ಒಂದು ಸೌಲಭ್ಯವನ್ನ ಸಿಗುವಂತೆ ಮಾಡಿ ಎನ್ನುವಂತ ನಿಟ್ಟಿನಲ್ಲಿ ಕೂಡ ಒತ್ತಡವನ್ನು ಏರ್ತಾ ಇದ್ದಾರೆ. ಸೊ ಹೀಗಾಗಿ ಈ ಒಂದು ತೀವ್ರ ಕುತೂಹಲ ಮೂಡಿಸಿರ್ತಕ್ಕಂಥ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಮೇಲ್ವರ್ಗದ ಸಚಿವರುಗಳು ಯಾವ ರೀತಿಯಾಗಿ ಅಭಿಪ್ರಾಯವನ್ನು ಮಂಡಿಸ್ತಾರೆ, ಮತ್ತೊಂದು ಕಡೆಯಾಗಿ ಕೆಳವರ್ಗದ ಸಚಿವರುಗಳು ಅಂದ್ರೆ ಇತರೆ ಹಿಂದುಳಿದ ಸಮುದಾಯಕ್ಕೆ ಸೇರಿದಂತಹ ಸಚಿವರುಗಳು, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂತಹ ಸಚಿವರುಗಳು ಯಾವ ರೀತಿಯಾಗಿ ಅಭಿಪ್ರಾಯವನ್ನು ಮಂಡಿಸ್ತಾರೆ, ಜಾತಿ ಗಣತಿಗೆ ವರದಿಗೆ ಸಂಬಂಧಪಟ್ಟಂತೆ ಇವತ್ತಿನ ಸಚಿವ ಸಂಪುಟ ಸಭೆ ಏನೆಲ್ಲ ನಿರ್ಧಾರವನ್ನು ಕೈಗೊಳ್ಳಬಹುದು ಅನ್ನುವಂಥದ್ದು ಕೂಡ ತೀವ್ರ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅಲ್ಲಿ
ಬಹುಸಂಖ್ಯಾತರನ್ನಾಗಿ ಅಂದರೆ ಮುಸ್ಲಿಮರನ್ನ ಬಹುಸಂಖ್ಯಾತರು ಅಂತೇಳಿ ಐಡೆಂಟಿಫೈ ಮಾಡಲಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಇತರೆ ವೀರಶೈವ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಜನಸಂಖ್ಯೆಯನ್ನ ತೀರಾ ಕಡಿಮೆ ಅಂತೇಳಿ ಗುರುತಿಸಲಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಕುರುಬ ಸಮುದಾಯವನ್ನು ಅತಿ ಹಿಂದುಳಿದ ಸಮುದಾಯ ಅಂತೇಳಿ ಗುರುತಿಸಲಾಗಿದೆ. ಸೊ ಹೀಗಾಗಿ ಈ ಒಂದು ವರದಿ ಅತಿ ಅವೈಜ್ಞಾನಿಕ ಅನ್ನುವಂಥ ನಿಟ್ಟಿನಲ್ಲಿ ಈಗ ಮೇಲ್ವರ್ಗದ ಸಂಘಟನೆಗಳು ಮತ್ತೊಂದು ಕಡೆಗೆ ಶಾಸಕರುಗಳು ಬಹಿರಂಗವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ಪೆಷಲಿ ಸ್ವಪಕ್ಷದಲ್ಲೇ ಅಂದ್ರೆ ಕಾಂಗ್ರೆಸ್ನಲ್ಲೇ ತೀವ್ರ ವಿರೋಧವೂ ಕೂಡ ವ್ಯಕ್ತವಾಗ್ತಾ ಇರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರು ಕೂಡ ಒಕ್ಕಲಿಗರು ಲಿಂಗಾಯತರನ್ನ ಎದುರಾಕೊಂಡು ಆಡಳಿತ ಮಾಡೋದಕ್ಕಾಗುತ್ತಾ, ರಾಜ್ಯಭಾರ ನಡೆಸೋದಕ್ಕಾಗುತ್ತಾ ನಿಮ್ಗೆ ಅನ್ನುವಂಥ ಒಂದು ಪ್ರಶ್ನೆಯನ್ನ ಮಾಡೋದ್ರ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಸೊ ಹೀಗಾಗಿ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುವಂತ ಈ ಒಂದು ಮಹತ್ವದ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಏನೆಲ್ಲ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ನ್ಯೂಸ್ 18ಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸರ್ಕಾರ ಜಾಣ ನಡೆಯನ್ನು ಇಡೋದಕ್ಕೆ ಚಿಂತನೆಯನ್ನು ನಡೆಸಿದೆ ಅಂತ. ಯಾಕಂತ ಹೇಳಿದ್ರೆ ಈ ಒಂದು ಸಂದರ್ಭದಲ್ಲಿ ಏನಾದರೂ ನಿರ್ಧಾರವನ್ನು ಕೈಗೊಂಡಿದ್ದೇ ಆಗಿದ್ದರೆ ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬೋದು. ಹೀಗಾಗಿ ನಮ್ಮ ಸರ್ಕಾರ ಇರುವವರೆಗೂ ಕೂಡ ಈ ಒಂದು ವಿಚಾರವನ್ನು ತಳ್ಳಿ ಬಿಡೋಣ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದು ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಅಧ್ಯಯನ ಸಮಿತಿಯನ್ನು ರಚನೆ ಮಾಡೋದಕ್ಕೂ ಕೂಡ ಚಿಂತನೆಯನ್ನು ನಡೆಸಿದ್ದಾರೆ ಅಂತ. ಹಾಲಿ ಮುಖ್ಯ ಕಾರ್ಯದರ್ಶಿ ಅಥವಾ ಮಾಜಿ ಮುಖ್ಯ ಕಾರ್ಯದರ್ಶಿಗಳೊಬ್ಬರ ಅಂದ್ರೆ ನಿವೃತ್ತ ಮುಖ್ಯ ಕಾರ್ಯದರ್ಶಿಗಳೊಬ್ಬರ ನೇತೃತ್ವದಲ್ಲಿ ವಿಶೇಷವಾದಂತಹ ಒಂದು ಅಧ್ಯಯನ ಸಮಿತಿಯನ್ನು ಮಾಡಿಸೋದ್ರ ಮುಖಾಂತರ ಆ ಒಂದು ಅಧ್ಯಯನ ಸಮಿತಿ ಮೂಲಕವಾಗಿ ಈ ಒಂದು ದತ್ತಾಂಶಗಳ ಅಧ್ಯಯನದ ವರದಿಯನ್ನ ಕೊಡಿ ಎನ್ನುವಂತ ನಿಟ್ಟಿನಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿ ಆ ಮೂಲಕವಾಗಿ ಕೆಲವೊಂದಷ್ಟು ದಿನಗಳನ್ನ ಮುಂದೂಡುವಂತಹ ಒಂದು ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ಹೆಜ್ಜೆ ಹಿಡಿಯೋದಕ್ಕೆ ಸಿದ್ದರಾಮಯ್ಯನವರು ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಎನ್ನುವಂತ ಒಂದು ಚರ್ಚೆಯೂ ಕೂಡ ಕೇಳಿಬಂದಿರತಕ್ಕಂಥದ್ದು. ನವಿತಾ ಜೈನ್, ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ. ಮಹಿಳೆ ಹೇಳ್ತಿದ್ದಾರೆ ನನ್ನ ಮೇಲೆ ಗ್ಯಾಂಗ್ ರೇಪ್ ಅಂತ, ಆದ್ರೆ ಪೊಲೀಸರು ಹೇಳ್ತಿದ್ದಾರೆ ಗ್ಯಾಂಗ್ ರೇಪ್ ಆಗಿಲ್ಲ ಅಂತ. ಇದೀಗ ಅನುಮಾನ ಹುಟ್ಟಿಸಿದೆ ಹಾವೇರಿಯ ಅತ್ಯಾಚಾರ ಆರೋಪದ ದೂರು. ಬೆದರಿಕೆ, ಒತ್ತಡ ಹಾಕಿ ಕೇಸ್ ಮಾಡಬೇಡ ಅಂತ ಹೇಳ್ತಿದಾರಂತೆ. ಮಾಜಿ ಶಾಸಕರ ಮುಂದೆ ಗೋಳನ್ನ ತೋಡ್ಕೊಂಡಿದ್ದಾಳೆ ಮಹಿಳೆ. ಆದ್ರೆ ಇಲ್ಲಿ ಈಗ ಹಾವೇರಿಯ SP ಅಂಶುಕುಮಾರ್ ಅವರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ವೈಯಕ್ತಿಕ ಜಗಳ, ಯಾವುದೇ ರೀತಿಯಾದಂತಹ ಅತ್ಯಾಚಾರ ಅಥವಾ ದೌರ್ಜನ್ಯ ಇಲ್ಲಿ ನಡೆದಿಲ್ಲ ಅನ್ನುವಂತಹ ಒಂದು ವಿಚಾರವನ್ನ SP ಅವರು ಹೇಳ್ತಾ ಇದ್ರೆ, ಇನ್ನೊಂದ್ ಕಡೆ ಮಹಿಳೆ ಇಲ್ಲಿ ಆರೋಪವನ್ನ ಮಾಡ್ತಾ ಇದ್ದಾರೆ, ನನ್ನ ಮೇಲೆ ಗ್ಯಾಂಗ್ ರೇಪ್ ಆಗಿದೆ, ಆದ್ರೆ ನಾನು ದೂರು ಕೊಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಬೆದರಿಕೆಯನ್ನ ಹಾಕಲಾಗ್ತದೆ, ಅವರ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ, ಕೇಸನ್ನ ಹಾಕಬೇಡಿ ಅಂತ ಹೇಳ್ತಾ ಇದ್ದಾರಂತೆ. ಹಾಗಾಗಿ ಒತ್ತಡವನ್ನ ಮಾಡೋದ್ರ ಮೂಲಕ ಈ ಒಂದು ಪ್ರಕರಣವನ್ನ ಪೊಲೀಸರು ಕೈಗೆತ್ತಿಕೊಳ್ಳದ ಹಾಗೆ ಮಾಡ್ತಾ ಇದ್ದಾರೆ ಅನ್ನೋದು ಮಹಿಳೆಯ ದೂರು. ಆದ್ರೆ ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ SP ಆಗಿರುವಂತಹ ಅಂಶುಕುಮಾರ್ ಅವರು ಹೇಳ್ತಾ ಇದ್ದಾರೆ, ಇದು ವೈಯಕ್ತಿಕ ಜಗಳಕ್ಕೆ ಈ ರೀತಿಯಾಗಿ ಆಕೆ ಅತ್ಯಾಚಾರದ ದೂರನ್ನ ಸಲ್ಲಿಸೋದಕ್ಕೆ ಬಂದಿದ್ದಾರೆ ಅಂತ ಹೇಳಿ. ಇದೀಗ ಮಾಜಿ ಶಾಸಕರ ಮುಂದೆ ತನ್ನ ಗೋಳನ್ನು ಕೂಡ ಮಹಿಳೆ ತೋಡ್ಕೊಂಡಿದ್ದಾಳೆ. ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ನನ್ನಿನ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾರೆ, ಆದರೂ ಕೂಡ ಅವರ ವಿರುದ್ಧ ಯಾವುದೇ ರೀತಿಯ ಕಾನೂನು ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ, ಕೇಸ್ ಹಾಕ್ತಾ ಇಲ್ಲ ಅಂತ ಹೇಳಿ ಇದರ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ವಿಚಾರಣೆಯನ್ನು ಸದ್ಯದ ಪ್ರಾಥಮಿಕವಾಗಿ ಮಾಡಿದಂತಹ ಒಂದು ಪೊಲೀಸರಿಗೆ ಸದ್ಯಕ್ಕೆ ಇದು ವೈಯಕ್ತಿಕ ಜಗಳ ಅನ್ನುವ ರೀತಿಯಾಗಿ ಮಾಹಿತಿ ಸಿಕ್ಕಿದೆ. ಅದೇ ವಿಚಾರವನ್ನ ಈಗ ಅಲ್ಲಿನ ಹಾವೇರಿ SP ಆಗಿರುವಂತಹ ಅಂಶುಕುಮಾರ್ ಅವರು ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗಾದ್ರೆ ಮಹಿಳೆ ಏನ್ ಮಾತನಾಡಿದ್ದಾರೆ ನೋಡಿ. ಇನ್ನೊಬ್ರು ಹೇಳ್ತಾರೆ, ಇದನ್ನ ಹೇಳ್ಬೇಡ, ಅದನ್ನ ಹೇಳು, ಅದನ್ನ ಹೇಳು, ನನಗೆ ಒಂದಕ್ಕೆ ಒಳಗೆ ಮಾಡಕತ್ತಾರೆ ಸರ್, ಖಾಲಿ ಬಿಡುತ್ತೆ. ಆಯ್ತು ಮೇಡಮ್, ಆಯ್ತು. ಅತ್ಯಾಚಾರ ಮಾಡಿದಂತ ನಿಜ ಸರ್, ಆದ್ರೆ ಅದನ್ನ ಹೇಳ್ಬೇಡ ಅಂತಂದು ಇನ್ನೊಬ್ರು ಹೇಳ್ತಾರೆ, ಇದನ್ನ ಹೇಳ್ಬೇಡ, ಅದನ್ನ ಹೇಳು, ಅದನ್ನ ಹೇಳು, ನನಗೆ ಒಂದಕ್ಕೆ ಒಳಗೆ ಮಾಡಕತ್ತಾರೆ ಸರ್. ಒಳಗೆ ಮಾಡಕತ್ತಾರೆ ಸರ್, ಖಾಲಿ ಬಿಡುತ್ತೆ. ಆಯ್ತು ಮೇಡಮ್, ಆಯ್ತು. ಅತ್ಯಾಚಾರ ಮಾಡಿದಂತ ನಿಜ ಸರ್, ಆದ್ರೆ ಅದನ್ನ ಹೇಳ್ಬೇಡ ಅಂತಂದು ಇನ್ನೊಬ್ರು ಹೇಳ್ತಾರೆ, ಇದನ್ನ ಹೇಳ್ಬೇಡ, ಅದನ್ನ ಹೇಳು, ಅದನ್ನ ಹೇಳು, ನನಗೆ ಒಂದಕ್ಕೆ ಒಳಗೆ ಮಾಡಕತ್ತಾರೆ ಸರ್, ಖಾಲಿ ಬಿಡುತ್ತೆ. ಆಯ್ತು ಮೇಡಮ್, ಆಯ್ತು. ನೀ ಸರಿಯಾಗಿ ಮೊದಲು ಮೆಡಿಕಲ್ ರಿಪೋರ್ಟ್ ಬರಲಿ ಅಂತ, ಮೊದಲು ನಿನ್ನ ಆರೋಗ್ಯದ ಸಮಸ್ಯೆ ನೀಟಾಗಲಿ. ಕರೆಕ್ಟ್ ಅಮ್ಮ, ನಾವು ಹೇಳೋದ ಬೇರೆ. ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಾಗರಾಜ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಏನು ಒಂದ್ ಕಡೆ ಮಹಿಳೆ ಹೇಳ್ತಿದ್ದಾರೆ ಈ ತರ ಆದ್ರೂ ಕೂಡ ಕೇಸ್ ಹಾಕದ ರೀತಿಯಾಗಿ ಒತ್ತಡವನ್ನ ಹೇರಲಾಗ್ತಾ ಇದೆ ಅಂತ ಹೇಳಿ, ಮತ್ತೊಂದು ಕಡೆಗೆ SP ಅವರು ಹೇಳ್ತಾರೆ ಇಲ್ಲ ಆ ತರ ಆಗಿಲ್ಲ, ಇದು ವೈಯಕ್ತಿಕ ಜಗಳ ಅಂತ. ಇಡೀ ಪ್ರಕರಣದಲ್ಲಿ ಇದೀಗ ಸತ್ಯಾಸತ್ಯತೆ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ.
ಖಂಡಿತವಾಗ್ಲೂ ನವಿತಾ ಜೈನ್, ಈ ಒಂದು ಪ್ರಕರಣ ಕೂಡ ನಿನ್ನೆ ಬೆಳಕಿಗೆ ಬಂದಿತ್ತು. ಅದಾದ ಬಳಿಕ ಮಧ್ಯಾಹ್ನ 2 ಗಂಟೆಗೆ ಸಂತ್ರಸ್ತ ಮಹಿಳೆ ಕೂಡ ಹಾವೇರಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಾಗಿದ್ರು. ಆದ್ರೆ ಆ ಹೇಳಿಕೆಯನ್ನ ತೆಗೆದುಕೊಳ್ಬೇಕಾದ್ರೆ ರಾತ್ರಿ 9:30 ಗಂಟೆವರೆಗೆ ಕೂಡ ಪೊಲೀಸರು FIR ಅನ್ನ ದಾಖಲು ಮಾಡಿಕೊಳ್ಳದೆ ವಿಳಂಬ ಧೋರಣೆಯನ್ನ ಕೂಡ ಮಾಡಿದ್ರು. ಇವೆಲ್ಲದರ ಅನುಮಾನ ಕೂಡ ಈ ಸತ್ಯಕ್ಕೆ ಬಯಲಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಪೊಲೀಸರು ಇದರಲ್ಲಿ ಯಾವುದೇ ರೀತಿಯಾದಂತಹ ಗ್ಯಾಂಗ್ ರೇಪ್ ನಡೆದಿರ್ತಕ್ಕಂಥ ಘಟನೆಗಳು ಕೂಡ ಕಂಡಿಲ್ಲ ಮತ್ತು ಸಂತ್ರಸ್ತೆ ಮೇಲೆ ಯಾವುದೇ ರೀತಿಯಾದಂತಹ ಅತ್ಯಾಚಾರ ನಡೆದಿಲ್ಲ ಎಂಬ ಮಾತನ್ನ ಹೇಳಿ ಪತ್ರಿಕಾ ಹೇಳಿಕೆಯನ್ನು ಕೂಡ ಹೊರಡಿಸಿರ್ತಕ್ಕಂಥದ್ದು ಮತ್ತು ಇದನ್ನ ಮಹಿಳೆ ಕೂಡ ವೈಯಕ್ತಿಕ ದ್ವೇಷದಿಂದ ಈ ರೀತಿಯಾದಂತಹ ಕಥೆಯನ್ನ ಕಟ್ಟಿದ್ದಾಳೆಂಬ ಮಾತನ್ನ ಸ್ವತಃ ಪೊಲೀಸರೇ ಹೇಳಿದ್ರು. ಇದಾದ ಬಳಿಕವಾಗಿ ಇವತ್ತು ಏನು ಬ್ಯಾಡಗಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ವಿರೂಪಾಕ್ಷಪ್ಪ ಬಳ್ಳಾರಿ ಅವರು ಕೂಡ ಒಂದು ವಿಡಿಯೋವನ್ನ ಬಹಿರಂಗಗೊಳಿಸಿ ಈ ಒಂದು ಪ್ರಕರಣಕ್ಕೆ ಮತ್ತೊಂದು ತಿರುವನ್ನ ಕೊಟ್ಟಿರ್ತಕ್ಕಂಥದ್ದು. ಸಂತ್ರಸ್ತೆಯನ್ನ ಭೇಟಿಯಾದಂತ ಮಾಜಿ ಶಾಸಕರು ಕೂಡ ಸಂತ್ರಸ್ತೆಯನ್ನ ಮಾತನಾಡಿಸಿರುವಂತ ಸಂದರ್ಭದಲ್ಲಿ ನೀನು ಮೊದಲು ನನ್ನ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಎಂಬ ಮಾತನ್ನ ಮಾಧ್ಯಮಗಳ ಮುಂದೆ ಹೇಳಿದೆ. ಆದ್ರೆ FIR ಅಲ್ಲಿ ಈ ರೀತಿಯಾದಂತ ಹೇಳಿಕೆ ಬಂದಿದೆ ಅಂತೇಳಿ ಕೇಳಿದಂತ ಸಂದರ್ಭದಲ್ಲಿ ನನ್ನ ಮೇಲೆ ಒತ್ತಡವನ್ನ ಹಾಕಿದ್ರು ಮತ್ತು ನನ್ನ ಮಗನನ್ನ ಮತ್ತು ಮಗಳನ್ನ ಕೊಲ್ತೇನೆಂಬ ಭಯವನ್ನ ಹಾಕಿದ್ರು ಮತ್ತು ಪೊಲೀಸರು ಕೇಳುವಂತ ಪ್ರಶ್ನೆಗಳಿಗೆ ನನಗೆ ಟಾರ್ಚರ್ ಆಗಿದೆ, ಅದನ್ನ ಹೇಳ್ಬೇಡ ಇದನ್ನ ಹೇಳು ಅಂತೇಳಿ ನನಗೆ ಟಾರ್ಚರ್ ಅನ್ನ ಕೊಡ್ತಾ ಇದ್ದಾರೆ ಎಂಬ ಮಾತನ್ನ ಏನು ಮಾಜಿ ಶಾಸಕರು ಭೇಟಿಯಾದಂತ ಸಂದರ್ಭದಲ್ಲಿ ಸಂತ್ರಸ್ತೆ ಕೂಡ ಅಳಲನ್ನ ತೋಳ್ಕೊಂಡ್ರು. ಅದಾದ ಬಳಿಕ ಮಾಜಿ ಶಾಸಕರು ಕೂಡ ಈ ಒಂದು ಪ್ರಕರಣವನ್ನ ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಸರ್ಕಾರದ ಮೇಲೆ ಗೂಬೆ ಬರ್ತದೆ ಎಂಬ ಕಾರಣಕ್ಕಾಗಿ ಈ ಪ್ರಕರಣ ಮುಚ್ಚಿ ಹಾಕ್ಲಿಕ್ಕೆ ಮತ್ತು ಹುನ್ನಾರ ನಡೆದಿದೆ ಎಂಬ ಆರೋಪವನ್ನ ಸದ್ಯಕ್ಕೆ ಮಾಜಿ ಶಾಸಕರು ಮಾಡ್ತಾ ಇರ್ತಕ್ಕಂಥದ್ದು. ನವಿತಾ ಜೈನ್. ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗೆ.